ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, ಇಂದು ನಾವು ಈ ಒಂದು ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ವಿಷಯವನ್ನು ತೆಗೆದುಕೊಳ್ಳೋಣ. ಸೊ ವಿಶ್ ಯು ಆಲ್ ಆಫ್ ಯು ಗುಡ್ ಮಾರ್ನಿಂಗ್. ಟುಡೇ ವಿ ಆರ್ informing to you regarding the scope of political science. In this what means the term is the scope refers of the boundary. Here scope means what will be consisting for us boundary. Then the province, the state of a subject. Here the scope of political science means the subject matter of the study. The scope of the political science means here the subject of the matter of the study. There are different views regarding of the scope of political science. Here three such views are that is here. How many are there? Three such views are there. Three such views are there. In this first one, study of the state. ಪ್ರೀತಿಯ ವಿದ್ಯಾರ್ಥಿಗಳೇ, ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂದರೆ ನಾವಿಲ್ಲಿ ಅಭ್ಯಾಸದ ಒಂದು ಮಿತಿಯನ್ನು, ಅದಾದ ಮೇಲೆ ಎಲ್ಲೆಯನ್ನು ಅಥವಾ ಗಡಿ ಅಂತೇಳಿ ನಾವಿಲ್ಲಿ ಇದನ್ನು ಅರ್ಥಪಡಬೇಕಾಗುತ್ತೆ. ಇದು ಯಾವ ವಿಷಯಗಳನ್ನು ಒಳಗೊಂಡಿದೆ ಮತ್ತು ಇದರಲ್ಲಿ ಏನನ್ನು ಕುರಿತು ನಾವು ಅಭ್ಯಾಸ ಮಾಡುತ್ತೆ ಎಂಬ ಒಂದು ವಿಷಯಗಳು ಸೇರಿವೆ. ಯಾಕೆಂದರೆ ರಾಜ್ಯಶಾಸ್ತ್ರದ ವಸ್ತು ವಿಷಯದ ವ್ಯಾಪ್ತಿ ಬಗ್ಗೆ ಹಲವಾರು ಭಿನ್ನಾಭಿಪ್ರಾಯಗಳಿವೆ. ಯಾಕೆಂದರೆ ನಮಗೆಲ್ಲ ಗೊತ್ತೇ ಇದೆ. ಉದಾಹರಣೆಗೆ ಹೇಳಬೇಕಾದ್ರೆ ಅರಿಸ್ಟಾಟಲ್ ಅವರಾಗಿರ್ಬೋದು, ಪ್ಲೇಟೋ ಅವರಾಗಿರ್ಬೋದು, ಅದಾದಮೇಲೆ ಸಾಕ್ರೆಟಿಸ್ ಅವರಾಗಿರ್ಬೋದು, ಅವರನ್ನು ನಾವಿಲ್ಲಿ ರಾಜ್ಯಶಾಸ್ತ್ರದ ತತ್ವಜ್ಞಾನಿ ತ್ರಿವಳಿಗಳು ಅಂತ ಕರೆದಿವಿ. ಅವರವರ ಒಂದು ಅಭಿಪ್ರಾಯಗಳು ಕೂಡ ವಿಭಿನ್ನವಾಗಿದ್ದು ಅಂತ ಕೂಡ ಹೇಳ್ಬೋದು. ಅದಾದಮೇಲೆ ಇಲ್ಲಿ ಕೆಲವೊಂದು ಡೆಫಿನೇಷನ್ಸ್ ನಾವು ನೋಡ್ತಾ ಹೋದರೆ ಪಾಲ್ ಜಾನೆಟ್ ಹೇಳ್ತಾನೆ, ರಾಜ್ಯದ ಮೂಲ ಮತ್ತು ಸರ್ಕಾರದ ತತ್ವಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅಂತ ಹೇಳಿದರು. ಯಾಕೆಂದರೆ ಇಲ್ಲಿ ನಾವು ರಾಜ್ಯದ ಮೂಲ ಏನಿದೆ, ಆಮೇಲೆ ಸರ್ಕಾರದ ತತ್ವಗಳು ಏನಿದ್ದಾವೆ ಅದನ್ನು ಕುರಿತು ಅಧ್ಯಯನ ಮಾಡುವಂಥ ಒಂದು ವಿಷಯವನ್ನು ನಾವಿಲ್ಲಿ ಏನಂದರೆ ರಾಜ್ಯಶಾಸ್ತ್ರ ಅಂತೇಳಿ ಪಾಲ್ ಜಾನೆಟ್ ಅವರು ಹೇಳಿದರು ಅಂತ ಕೂಡ ನಾವಿಲ್ಲಿ ತಿಳ್ಕೋಬೋದು. ಹಿಯರ್ ಅಕಾರ್ಡಿಂಗ್ ಟು ರೈಟ್ ನೌ ವಿ ಆರ್ ರಿಗಾರ್ಡಿಂಗ್ ಇಸ್ ಟೆಲಿಂಗ್ is a Paul Janet what is the main is the source of these basis consisting of these political science. Next here what we are studying here regarding about that is the definition here consisting for that is here Paul Janet. Then here we are giving the preference for that first one study of the state. Study of the state means the first group of the scholars like Garis, then is a Gardner, then Goodnew, and is a Blentz-Chiley argue that political science is the study of the only the state. The study of the state obviously include like origin, evaluation, types, its powers, and its functions. Because here while we are studying obviously consisting for that political science means in this what is the origin and what do you know, what is the main is the source of this political science. Then how we are giving the preference for that is the evaluation. Then which are the types. For example, types means we are giving the organizations of this government. First one is here local government. Then is from the local government we are studying. Then state government we are studying. Then central government we are studying. Here is the government process we can learn. Then which are the power and is the functions regarding about that also we can understand. ಇಲ್ಲಿ ರಾಜ್ಯದ ವಿಷಯದ ಬಗ್ಗೆ ನಾವು ಇಲ್ಲಿ ನೋಡ್ತಾ ಹೋದಾಗ ಮೊದಲನೇದರಲ್ಲಿ ಏನಂದರೆ ಗ್ಯಾರಿಸ್, ಗಾರ್ನರ್ ಮತ್ತು ಗುಡ್ನೋ, ಅದಾದಮೇಲೆ ಬ್ಲೆಂಡಸ್. ಏನಂದರೆ ನಾವು ರಾಜ್ಯದ ಬಗ್ಗೆ ನೋಡ್ತಾ ಹೋದಾಗ ಗ್ಯಾರಿಸ್ ಆಗಿರ್ಬೋದು, ಅದಾದಮೇಲೆ ಇಲ್ಲಿ ನಾವು ಮುಖ್ಯವಾಗಿ ಹೇಳುವಂಥದ್ದು ಏನಂದರೆ ಗಾರ್ನರ್, ಅದಾದಮೇಲೆ
ಗುಡ್ ಡೌನ್ ಮತ್ತು ಬ್ಲೆಂಡರ್ಸ್ವಿಲ್. ಇವರು ಏನು ಮಾಡಿದ್ರು ಅಂದರೆ ಇಲ್ಲಿ ನಮಗೆ ಮುಖ್ಯವಾಗಿ ಇದು ರಾಜ್ಯಶಾಸ್ತ್ರ ಕೇವಲ ರಾಜ್ಯದ ಅಧ್ಯಯನವಾಗಿದೆ ಅಂತ ಹೇಳಿದರು. ರಾಜ್ಯಶಾಸ್ತ್ರ ಅಂತ ಏನಂದರೆ ಕೇವಲ ಒಂದು ರಾಜ್ಯಶಾಸ್ತ್ರದ ಅಧ್ಯಯನ. ರಾಜ್ಯಶಾಸ್ತ್ರವು ಉಗಮ, ವಿಕಾಸ, ಅಭಿವೃದ್ಧಿ, ರಾಜ್ಯದ ವಿಧಗಳು, ಅದರ ಅಧಿಕಾರ ಮತ್ತು ಕಾರ್ಯಗಳು ಮುಂತಾದ ಒಂದು ರಾಜ್ಯಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಇದು ಒಳಗೊಂಡಿದೆ ಅಂತ ಕೂಡ ನಮಗೆ ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅಂದರೆ ಇಲ್ಲಿ ನಾವು ನೋಡ್ತಾ ಹೋದಾಗ ನಮಗೇನಂದರೆ ಈ ಒಂದು ರಾಜ್ಯದ ಉಗಮ ಹೇಗಾಯಿತು ಅಂತ ನೋಡಿದಾಗ ನಾವಿಲ್ಲಿ ಏನಂದರೆ ಇದು ಒಂದು ಪ್ರಾಚೀನ ಗ್ರೀಕ್ ರೋಮನರ ಕಾಲದಿಂದಲೂ ಕೂಡ ಏನಂದರೆ ಇದು ಉತ್ಪತ್ತಿ ಆಯಿತು ಅಂತ ಕೂಡ ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ಆಮೇಲೆ ಇದು ಹಾಗೆ ಹಂತ ಹಂತವಾಗಿ ಇದು ಅದರದೇ ಆಗಿರ್ತಕ್ಕಂಥ ಒಂದು ವಿಧಗಳನ್ನು ಪಡೆದುಕೊಳ್ತು. ಅದಾದಮೇಲೆ ಅದರ ಅಧಿಕಾರ ಮತ್ತು ಕಾರ್ಯಗಳು ಕೂಡ ಏನಂದರೆ ಮುಂತಾದ ರೀತಿಯಲ್ಲಿ ಏನಂದರೆ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಇದು ಆದ್ಯತೆಯನ್ನು ನೀಡಿ ಒಂದು ಜನರ ಸರ್ವತೋಮುಖ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ಮೊದಲನೇ ಗುಂಪಿನ ಒಂದು ಜನಾಂಗದ ಒಂದು ಪ್ರಕರಣ ತಿಳ್ಕೊಳ್ಬೋದು. These are is the first group. Here is a consisting part that is the Dalis and Dharma and Gurma and then industry has given preference for that what is the virgin and development. Then is the types for the study. Is the study. These are consisting in only here study of the state. What is the origin? ಅಂದರೆ ಏನಂದ್ರೆ ಇದರ ಮೂಲ ಏನಿದೆ ಅನ್ನೋದ್ರ ಬಗ್ಗೆ ಅಥವಾ ಇದರ ಒಂದು ಉಗಮ ಹೇಗಾಯಿತು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಕೊಡುವಂಥದ್ದು ಯಾವುದು ಅಂದರೆ ರಾಜ್ಯಶಾಸ್ತ್ರ ಅಂತ ಹೇಳ್ಬೋದು. ಆಮೇಲೆ ಎರಡನೇ ಗುಂಪಿಗೆ ಸೇರಿರ್ತಕ್ಕಂಥ ಜನ, ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳಬೇಕಾದ್ರೆ ಲೈಕ್ ಇಸ್ ಫಿಲಾಸಫರ್ಸ್ ಕನ್ಸಿಸ್ಟಿಂಗ್ ಇಸ್ ಜಾನ್ ಸೀಲೆ, ಸ್ಟೀಫನ್ ಲೀಕಾಕ್, ಅದಾದಮೇಲೆ ರಾಬ್ಸನ್. ಜಾನ್ ಸೀಲೆ, ಸ್ಟೀಫನ್, ಅದಾದಮೇಲೆ ಲೀಕಾಕ್, ಕೊನೆಗೆ ಇಲ್ಲಿ ಏನಂದರೆ ಇನ್ನೊಬ್ಬ ರಾಬ್ಸನ್ ಅಂತೇಳಿ. ಇವರ ಪ್ರಕಾರ ಏನಿದೆ ಅಂತ ನಾವಿಲ್ಲಿ ನೋಡ್ತಾ ಹೋದಾಗ ರಾಜ್ಯಶಾಸ್ತ್ರವು ಕೇವಲ ಇದು ಒಂದು ಸರ್ಕಾರದ ಅಧ್ಯಯನವಾಗಿದೆ ಅಂತ ಹೇಳಿ ಇವ್ರು ಏನು ಹೇಳ್ತಾರೆ ಅಂದರೆ ಸರ್ಕಾರದ ಅಧ್ಯಯನ. ಇಲ್ಲಿ ನಮ್ಗೆ ಏನು ಹೇಳ್ತಾರೆ ಅಂದರೆ ಸರ್ಕಾರದ ಅಧ್ಯಯನ ಅಂದರೆ ಸ್ಟಡಿ ಆಫ್ ದಿ ಗೌರ್ಮೆಂಟ್. Regarding here, like consisting in John Seeley, then is Stephen, then Leacock and Robson, they are telling what means only here political science is there now consisting study of the government. ಅಂದರೆ ಇಲ್ಲಿ ಏನಂದರೆ ಬರೀ ನಾವು ಸರ್ಕಾರವನ್ನು ಕುರಿತು ಅಧ್ಯಯನ ಮಾಡೋದು ಅಂತ ಹೇಳಿ ಇವರು ಹೇಳಿದರು. ಇದರಲ್ಲಿ ನಾವು ಏನೇನು ನೋಡ್ತಾ ಹೋಗ್ತೀವಿ ಅಂದರೆ ಸೇಮ್ ಇಲ್ಲೂ ಕೂಡ ಇಲ್ಲಿ ಒಂದು ಸರ್ಕಾರದ ಒಂದು ಉಗಮ ಹೇಗಾಯಿತು, ಅದಾದಮೇಲೆ ವಿಕಾಸ ಹೇಗಾಯಿತು, ಅದಾದಮೇಲೆ ಇದು ಒಂದು ಅಭಿವೃದ್ಧಿ ಹೇಗಾಯಿತು, ಅದಾದಮೇಲೆ ಇಲ್ಲಿ ಸರ್ಕಾರದ ಒಂದು ವಿಧಗಳು ಏನಿದ್ದಾವೆ, ಆಮೇಲೆ ಸರ್ಕಾರದ ವಿಧಗಳೊಂದಿಗೆ ಏನಂದರೆ ನಾವಿಲ್ಲಿ ಸರ್ಕಾರದ ಒಂದು ಅಂಗಗಳನ್ನು ನೋಡ್ತಾ ಹೋಗ್ತೀವಿ ಅಥವಾ ಸರ್ಕಾರದ ಅಂಗಗಳನ್ನು ನಾವು ನೋಡ್ತೀವಿ. ಈಗ ಏನಂದರೆ ಆರ್ಗನ್ಸ್ ಆಫ್ ದಿ ಗೌರ್ಮೆಂಟ್ ಅಂತ ಹೇಳ್ತೀವಿ. ವಾಟ್ ಯು ಕ್ಯಾನ್ ಸೇ ಆರ್ಗನ್ಸ್ ಆಫ್ ದಿ ಗೌರ್ಮೆಂಟ್. Which are the organs of the government? Like for example, we are telling is a legislative government is there. ಶಾಸಕಾಂಗದ ಒಂದು ನೋಡ್ತೀವಿ. ಅದಾದಮೇಲೆ ಎಕ್ಸಿಕ್ಯೂಟಿವ್ ಇದೆ, ದಟ್ ಒನ್ ವಿ ಕ್ಯಾನ್ ಕಾಲ್ ಇಸ್ ಕಾರ್ಯಾಂಗ ಅಂತ ಹೇಳ್ತೀವಿ. ಲಾಸ್ಟ್ ಒನ್ ಇಸ್ ಅ ಜುಡಿಷಿಯರಿ, ದಟ್ ಒನ್ ವಿ ಕ್ಯಾನ್ ಕಾಲ್ ಇನ್ ಕನ್ನಡ ನ್ಯಾಯಾಂಗ ಅಂತ ಹೇಳ್ತೀವಿ. ಹೀಗೆ ನಾವು ಸರ್ಕಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡೋದನ್ನೇ ನಾವಿಲ್ಲಿ ಏನಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಾನ್ ಸೀಲೆ, ಸ್ಟೀಫನ್ ಮತ್ತು ಲೀಕಾಕ್, ರಾಬ್ಸನ್ ಪ್ರಕಾರ ನಮಗೆ ಗೊತ್ತಾಯಿತು. ಆಮೇಲೆ ನಮಗೆ ಥರ್ಡ್ ಒನ್ ನಾವು ಹೋದಾಗ ಥರ್ಡ್ ಒನ್ ಏನು ಹೇಳುತ್ತೆ ಅಂದರೆ ರಾಜ್ಯ ಮತ್ತು ಸರ್ಕಾರಗಳನ್ನು ಅಧ್ಯಯನ ಮಾಡುತ್ತೆ ಅಂತ ಹೇಳುತ್ತೆ. ಥರ್ಡ್ ಒನ್ ಏನು ಹೇಳುತ್ತೆ, ರಾಜ್ಯ ಮತ್ತು ಸರ್ಕಾರಗಳನ್ನು ಅಧ್ಯಯನ ಮಾಡುತ್ತದೆ.
ಅಧ್ಯಯನ ಮಾಡುತ್ತದೆ. ದಿಸ್ ಒನ್ ವಿ ಕ್ಯಾನ್ ಕಾಲ್ ಸ್ಟಡಿ ಆಫ್ ಬೋತ್ ದ ಸ್ಟೇಟ್ ಆ್ಯಂಡ್ ದಿ ಗೌರ್ಮೆಂಟ್. ಸ್ಟಡಿ ಆಫ್ ಬೋತ್ ದ ಸ್ಟೇಟ್ ಆ್ಯಂಡ್ ಗೌರ್ಮೆಂಟ್. ಅಂದರೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಲಾಸ್ಕಿ, ಗೆಟಲ್, ಗಿಲ್ಕ್ರಿಸ್ಟ್, ಪಾಲ್ಜಾನೆಟ್. ಲಾಸ್ಕಿ, ಗೆಟಲ್, ಗಿಲ್ಕ್ರಿಸ್ಟ್ ಮತ್ತು ಪಾಲ್ಜಾನೆಟ್ ಇವುಗಳು ಏನು ಹೇಳ್ತಾರೆ ಅಂದರೆ ರಾಜ್ಯಶಾಸ್ತ್ರವು ರಾಜ್ಯ ಮತ್ತು ಸರ್ಕಾರಗಳೆರಡರ ಅಧ್ಯಯನವಾಗಿದೆ. ಈ ಅಭಿಪ್ರಾಯವೇನೆಂದರೆ ಎಲ್ಲರಿಗೂ ಇದು ಒಂದು ರೀತಿಯಲ್ಲಿ ಏನಂದರೆ ಸಮ್ಮತವಾಗಿದೆ. ಏಕೆಂದರೆ ಸರ್ಕಾರವಿಲ್ಲದೆ ರಾಜ್ಯ ನಿರ್ಮಾಣವಾಗಲಾರದು. ಯಾಕೆಂದರೆ ರಾಜ್ಯಶಾಸ್ತ್ರದ ಅಧ್ಯಯನವು ರಾಜ್ಯದಿಂದ ಪ್ರಾರಂಭವಾದರೂ ಕೂಡ ಸರ್ಕಾರವಿಲ್ಲದೆ ರಾಜ್ಯ ಅಸ್ತಿತ್ವದಲ್ಲಿರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಬಿಟ್ವೀನ್ ದಿ ಇನ್ ದಿಸ್ ವಾಟ್ ಮೀನ್ಸ್ ಹಿಯರ್ state and is a government is there now, these both are working. Because of here government is not there means state also it will be not like is a like main source of the consisting is a origin. ಅಂದರೆ ಇದರ ಮೂಲ ಇರಲಿಲ್ಲ. ಇಲ್ಲಿ ನಮಗೆ ರಾಜ್ಯ ಇದೆ ಹೋದರೆ ಸರ್ಕಾರ ಇಲ್ಲ, ಸರ್ಕಾರ ಇದೆ ಹೋದರೆ ರಾಜ್ಯ ಇಲ್ಲ. ಇವೆರಡೂ ಕೂಡ ಏನಂದರೆ ಅಸ್ತಿತ್ವದಲ್ಲಿ ಬೇಕು ಅನ್ನೋ ಒಂದು ವಿಷಯ ನಮಗೆ ಇಲ್ಲಿ ಗೊತ್ತಾಗ್ತದೆ. ಆಮೇಲೆ ರಾಜ್ಯವು ಉದ್ದೇಶ ಸಾಧನೆಗಾಗಿ ಹಾಗೂ ದೈನಂದಿನ ವ್ಯವಹಾರವನ್ನು ನಡೆಸಬೇಕಾದ್ರೆ ಇದೊಂದು ರೀತಿಯಲ್ಲಿ ಸರ್ಕಾರಿ ಯಂತ್ರ ಅನಿವಾರ್ಯ ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು. ಲೈಕ್ ಇಸ್ ಅ ಡೈಲಿ ಆಕ್ಚುಲ್ ಆಕ್ಷನ್ಸ್ ವಿಚ್ ಆರ್ ದೇರ್. ಫಾರ್ ಎಕ್ಸಾಂಪಲ್ ರೈಟ್ ನೌ ವಿ ಆರ್ ಗಿವಿಂಗ್ ಇಸ್ ಅ ಪ್ರಿಫರೆನ್ಸ್ ಫಾರ್ ದಟ್ ಕನ್ಸಿಸ್ಟಿಂಗ್ ಇಸ್ ಅ ಪೊಲಿಟಿಕಲ್ ಆ್ಯಟಿಟ್ಯೂಡ್ಸ್ ಏನಿದೆ. ಲೈಕ್ ಇವತ್ತು MLA ಆಗಿರ್ಬೋದು, ಲೈಕ್ MLC ಆಗಿರ್ಬೋದು, ಆರ್ ಕನ್ಸಿಸ್ಟಿಂಗ್ ಇಸ್ ದ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಆಗಿರ್ಬೋದು, ಅಥವಾ ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಿರ್ಬೋದು. ಇಲ್ಲೇನಂದರೆ ಮೆಂಬರ್ ಆಫ್ ದಿ ಮೇನ್ ಹೂ ಆರ್ ದೇರ್ ಇಸ್ ಮೇನ್ ಇಸ್ ಅ ಪೊಲಿಟಿಕಲ್ ಲೀಡರ್ಸ್. ದೇ ಆರ್ ಗಿವಿಂಗ್ ಇಸ್ ಅ ಪ್ರಿಫರೆನ್ಸ್ ಫಾರ್ ದಟ್ ಇಸ್ ಅ ಸೋಷಿಯಲ್ ಡೆವಲಪ್ಮೆಂಟ್. ಇಲ್ಲೇನಂದರೆ ಸಮಾಜದ ಉದ್ಧಾರಕ್ಕಾಗಿ ಅವರೇನಂದರೆ ಲೈಕ್ ಕನ್ಸಿಸ್ಟಿಂಗ್ ಇಸ್ ಅ ಡೆಮೋಕ್ರಸಿ. ಇಲ್ಲಿ ಇವತ್ತೇನಿದೆ ಪ್ರಜಾಪ್ರಭುತ್ವ ಏನಿದೆ, ಪ್ರಜಾಪ್ರಭುತ್ವದ ಸೇವಕರಾಗಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗಾಗಿ ರಾಜ್ಯ ಮತ್ತು ಸರ್ಕಾರಗಳು ಹೇಗೆಂದರೆ ಒಂದು ರೀತಿಯಲ್ಲಿ ಇವೆರಡು ಒಂದು ನಾಣ್ಯದ ಎರಡು ಮುಖಗಳಿದ್ದಾವೆ. ಯಾಕೆಂದರೆ ರಾಜ್ಯವಿಲ್ಲದೆ ಸರ್ಕಾರವಿಲ್ಲ, ಸರ್ಕಾರವಿಲ್ಲದೆ ರಾಜ್ಯವಿಲ್ಲ ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗಾದರೆ ನಿಮಗೆ ನಾನು ಕೇಳ್ತೀನಿ ವಾಟ್ ಈಸ್ ಗೌರ್ಮೆಂಟ್ ಅಂತ ಕೇಳಿದ್ರೆ ನೀವೇನು ಉತ್ತರ ಬರೀತೀರಿ? ಫಾರ್ ಎಕ್ಸಾಂಪಲ್ ಇಯರ್ ವಾಟ್ ಈಸ್ ಗೌರ್ಮೆಂಟ್ ಅಂದರೆ ಸರ್ಕಾರ ಎಂದರೇನು ಅಂತ ಕೇಳಿದ್ರೆ ನೀವು ಉತ್ತರ ಏನು ಬರೀತೀರಿ? ಅವಾಗ ನಾವೇನು ಬರೀಬೇಕಾಗುತ್ತೆ ಅಂದರೆ ಸರ್ಕಾರವೆಂದರೆ ರಾಜ್ಯದ ದೇಶಗಳನ್ನು ದ್ವಿದಳ ರೂಪದಲ್ಲಿ ಕೆಲಸ ನಿರ್ವಹಿಸುವುದೇ ಅಥವಾ ಪ್ರಾಮಾಣಿಕವಾಗಿ ಕೆಲಸ ಮಾಡೋದೇ ನಾವಿಲ್ಲೇನಂದರೆ ಸರ್ಕಾರ ಅಂತ ಕರಿತೀವಿ ಅಂತ ಹೇಳ್ತೀವಿ. ಯಾಕೆಂದರೆ ನಮಗೇನೆಂದರೆ ವಿಚಾರದ ಲೈಕ್ ಇಸ್ ಆಸ್ಪಿರೇಷನ್ಸ್ ಫಾರ್ ದ ಸ್ಟೇಟ್. ಅಂದರೆ ರಾಜ್ಯದ ಒಂದು ಆಕಾಂಕ್ಷೆಗಳು ಏನಿದ್ದಾವೆ ಆ ರಾಜ್ಯದ ಆಕಾಂಕ್ಷೆಗಳನ್ನು ಈಡೇರಿಸುವಂಥ ಕೆಲಸ ಮಾಡುವಂಥದ್ದನ್ನೇ ನಾವಿಲ್ಲಿ ಗೌರ್ಮೆಂಟ್ ಅಂತೇಳಿ ಕರೆಯಲಾಗ್ತದೆ. ಹಾಗಾಗಿರೋದ್ರಿಂದ ಈ ರಾಜ್ಯ ಮತ್ತು ಸರ್ಕಾರಗಳೇನೆಂದರೆ ಒಂದು ರೀತಿಯಲ್ಲಿ ಆಡಳಿತದ ಯಂತ್ರ ಅಂತೇಳಿ ನಾವಿಲ್ಲಿ ಹೇಳಲಾಗ್ತದೆ. ಆಮೇಲೆ ಇವುಗಳು ಏನಂದರೆ ಪರಮಾಧಿಕಾರ ಹೊಂದಿರುವ ಒಂದು ರಾಜ್ಯವಿರಲೇಬೇಕು. ಯಾಕೆಂದರೆ ಇಲ್ಲಿ ನಾವು ಏನಂದರೆ ಸ್ಟೇಟ್ ಇಸ್ ದರ್ ಮೀನ್ಸ್ ಹಿಯರ್ ಇಸ್ ಅ ವಿತೌಟ್ ಸೊವರ್ನಿಟಿ ವಿ ಕ್ಯಾನಾಟ್ ಲಿವ್. ವಿತೌಟ್ ಸೊವರ್ನಿಟಿ ವಿ ಕ್ಯಾನಾಟ್ ಲಿವ್ ಬಿಕಾಸ್ ಹಿಯರ್ ಇಸ್ ಅ ಸ್ಟೇಟ್ ಇಸ್ ದರ್ ಮೀನ್ಸ್ ದಟ್ ಸ್ಟೇಟ್ ಹ್ಯಾಸ್ ಟು ಗಿವ್ ಇಸ್ ಅ ಪ್ರಿಫರೆನ್ಸ್ ಫಾರ್ ದಟ್ ಇಸ್ ಅ ಸೊವರ್ನಿಟಿ. Do you know that meaning already? Sovereignty means it has came from these basic consisting for that is a Latin word from the that one we can call it the supremacy. ಅಂದರೆ ಏನಂದರೆ ಸುಪರಮಸ್ ಎಂಬ ಒಂದು ಪದದಿಂದ ಬಂದಿದೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅದನ್ನು ನಾವು ಇಲ್ಲಿ ಪರಮಾಧಿಕಾರ ಅಂತ ಹೇಳ್ತೀವಿ. ಸಾವರ್ನಿಟಿ ಮೀನಿಂಗ್ ಏನು ಅಂತ ನಾವು ಬಂದಾಗ ಪರಮಾಧಿಕಾರ ಅಂದರೆ ಏನು ಅಂತ ಬಂದಾಗ ಪರಮಶ್ರೇಷ್ಠ ಅಧಿಕಾರ ಅಥವಾ ಇಲ್ಲೇನೆಂದರೆ ಸರ್ವರ ಒಳಿತಿಗಾಗಿ ಕೆಲಸವನ್ನು ಮಾಡುವಂಥದ್ದು ಅಥವಾ ಅಧಿಕಾರ ನೀಡುವಂಥದ್ದು ಅಂತಲೂ ಕೂಡ ನಾವಿಲ್ಲಿ ಹೇಳಲಾಗ್ತದೆ. ಅದನ್ನೇನಪ್ಪ ಅಂದರೆ ನಾವಿಲ್ಲಿ ಪರಮಾಧಿಕಾರವು ಕೂಡ ಏನಂದರೆ ಇದು ಒಂದು ಮುಖ್ಯವಾದಂಥ ರೀತಿಯಲ್ಲಿ ರಾಜ್ಯಕ್ಕೆ ಬೇಕು. ಇದು ರಾಜ್ಯ ಮತ್ತು ಸರ್ಕಾರ ಒಂದು ನಾಣ್ಯದ ಎರಡು ಮುಖಗಳು ಅಂತೇಳಿ ನಾವಿಲ್ಲಿ ತಿಳ್ಕೊಬೋದು. ಹಿಂದೆ ರಾಜ್ಯವು ಕೇವಲ ಏನಂದರೆ ಪೊಲೀಸ್ ರಾಜ್ಯ ಆಗಿತ್ತು. ಇಸ್ ಅ ಬಿಹೈಂಡ್ ವಾಟ್ ಇಟ್ ವಾಸ್ ಮೀನ್ಸ್ ಓನ್ಲಿ ಇಸ್ ಅ ಕನ್ಸಿಸ್ಟಿಂಗ್ ಫಾರ್ ದಟ್ ಇಸ್ ಅ ಪೊಲೀಸ್ ಸ್ಟೇಟ್. ವೈ ವಿ ಆರ್ ಟೆಲಿಂಗ್ ಇಸ್ ಅ ಪೊಲೀಸ್ ಸ್ಟೇಟ್ಸ್?
ಪೊಲೀಸ್ ಸ್ಟೇಟ್ ಅಂತೇಳಿ ನಾವು ಯಾಕೆ ಹೇಳ್ತೀವಿ ಇಲ್ಲಿ? ಬಿಕಾಸ್ ಫಾರ್ ಅಂಡರ್ ದಿ ಲೈಕ್ ಕನ್ಸಿಸ್ಟಿಂಗ್ ಹಿಯರ್ ಇಟ್ ವಾಸ್ ಓನ್ಲಿ ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಸೇ ಆಪರೇಷನ್ ಪೋಲೋ. ಯಾಕೆಂದರೆ ನಾವು ಉದಾಹರಣೆ ಹೇಳಬೇಕಾದ್ರೆ ಆಪರೇಷನ್ ಪೋಲೋ ಏನಪ್ಪ ಅಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ರವರ ಒಂದು ನೇತೃತ್ವದಲ್ಲಿ ಹೈದರಾಬಾದ್ನ ಒಂದು ನಿಜಾಮನ ಆಡಳಿತದ ಕಾಲಾವಧಿಯಲ್ಲಿ ಆಪರೇಷನ್ ಪೋಲೋ ಅಂತೇಳಿ ನಡೆಸಿದ್ರು. ಅಂದರೆ ಇದು ಪೊಲೀಸರ ಕಾರ್ಯಾಚರಣೆಯನ್ನು ಮಾಡಿದರು. ಯಾಕಂದರೆ ಅಲ್ಲಿ ರಜಾಕರ ಹಾವಳಿ ಇತ್ತು. ರಜಾಕರಿಂದ ನಮ್ಮ ಜನ ಏನಂದರೆ ಎಲ್ಲರೂ ಏನಂದರೆ ಒಂದು ರೀತಿಯಲ್ಲಿ ಆಸ್ತಿ ಪಾಸ್ತಿಗಳನ್ನು ಅಥವಾ ಈ ಒಂದು ಅವರು ಎಲ್ಲ ಆ ರಜಾಕರು ಲೂಟಿ ಮಾಡಿದರು. ಅದಲ್ಲದೆ ಏನಂದರೆ ಅವರು ಅತ್ಯಾಚಾರ ಕೂಡ ನಮ್ಮ ಜನಾಂಗದ ಮೇಲೆ ಮಾಡಿದರು ಅಂತಲೂ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ರಕ್ಷಣೆಗಾಗಿ, ಹಿಂದೂಗಳ ರಕ್ಷಣೆಗಾಗಿ ಇಲ್ಲೇನೆಂದರೆ ನಿಜಾಮನ ಆಡಳಿತದ ಕಾಲಾವಧಿಯಲ್ಲಿ ಏನಂದರೆ ಪೂರ್ಣ ಪ್ರಮಾಣದಲ್ಲಿ ಕೋಮು ಸ್ವರೂಪವನ್ನು ಹುಟ್ಟುಹಾಕಿ ನಮಗೇನೆಂದರೆ ಅಲ್ಲಿ ಒಂದು ಪೊಲೀಸ್ ರಾಜ್ಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಯಾಕೆಂದರೆ ರಜಾಕರಂದರೆ ಸ್ವಯಂ ಸೇವಕರು ಅಂತೇಳಿ ಅರ್ಥ ಕೊಡುತ್ತೆ. ಅದು ಅಲ್ಲದೆ ಏನಂದರೆ ಆ ಒಂದು ನಿಜಾಮನ ಆಡಳಿತದ ಕಾಲಾವಧಿಯಲ್ಲಿ ಅವರ ಅಧೀನದಲ್ಲಿ ಏನಂದರೆ ಅವರು ಹೇಳಿರ್ತಕ್ಕಂಥದ್ದು ವಾಕ್ಯ ಅಂತೇಳಿ ಜನರನ್ನು ಹಿಂಸೆಗೊಳಪಡಿಸಿರ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ನಮಗೇನೆಂದರೆ ಕಣ್ಣೆದುರುಗಡೆ ಬರುತ್ತೆ. ಹಾಗಾಗಿ ಇದರಿಂದ ಪೊಲೀಸ್ ರಾಜ್ಯ ಅಂದರೆ ಅದು ಒಂದು ರೀತಿಯಲ್ಲಿ ಏನಂದರೆ ನಮ್ಮನ್ನು ರಕ್ಷಣೆ ಕೊಡುವಂಥದ್ದು ಆಗಿರಲಿಲ್ಲ. ಅದೇನಂದರೆ ಒಟ್ಟಾರೆ ನಮ್ಮನ್ನೇನಪ್ಪ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಹಿಂಸೆಗೊಳಪಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಅಂತಲೂ ಕೂಡ ನಾವಿಲ್ಲಿ ನೋಡ್ಬೋದು. ಆದರೆ ಇವತ್ತು ನಾವು ಇಲ್ಲಿ ಪ್ರೆಸೆಂಟ್ ಏನಪ್ಪ ಅಂದರೆ ಇವತ್ತು ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ಏನಂದರೆ ನಾಟ್ ಫಾರ್ ದಿ ಪೊಲೀಸ್ ಸ್ಟೇಟ್ ಓನ್ಲಿ ವಿ ಆರ್ ಗಿವಿಂಗ್ ಇಸ್ ಕಲ್ಯಾಣ ರಾಜ್ಯ. ಅಂದರೆ ಏನಂದರೆ ಕಲ್ಯಾಣ ಸ್ಟೇಟ್ ಅಂತೇಳಿ ನಾವು ಇಲ್ಲಿ ಉತ್ತರ ಕೊಡಬೇಕಾಗುತ್ತೆ, ಅಥವಾ ಕಲ್ಯಾಣ ರಾಜ್ಯ ಅಂತ ಹೇಳ್ತೇವೆ. ಕಲ್ಯಾಣ ರಾಜ್ಯ ಅಂದರೆ ನಮಗೆ ಪೂರ್ಣ ಪ್ರಮಾಣದಲ್ಲಿ ಜನರ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಆದ್ಯತೆಯನ್ನು ನೀಡ್ತಾ ಇದ್ದೀವಿ. ವೆಲ್ಫೇರ್ ಫಾರ್ ದ ಪೀಪಲ್ ವಿ ಆರ್ ವರ್ಕಿಂಗ್ ಹಿಯರ್. ವಿ ಆರ್ ಗಿವಿಂಗ್ ದ ಪ್ರಿಫರೆನ್ಸ್ ಫಾರ್ ದಟ್ ಓನ್ಲಿ ದ ಸೋಷಿಯಲ್ ಸೆಕ್ಯೂರ್, ನಾಟ್ ನೇಷನ್ ಸೆಕ್ಯೂರ್. ನಾವೇನಾದರೂ ಸಮಾಜದ ಭದ್ರತೆಗಾಗಿ ನಾವು ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ದೇಶದ ಭದ್ರತೆಗಾಗಿ ನಾವು ಕೆಲಸ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನಮಗೆ ಕೊನೆಗೆ ಏನಂದರೆ ಹಲವಾರು ಪ್ರಜೆಗಳಿಗೆ ಮೂಲಭೂತ ರೀತಿಯಲ್ಲಿ ಏನಂದರೆ ಸೌಕರ್ಯಗಳನ್ನು ಒದಗಿಸಿ ನಮಗೆ ರಾಜ್ಯವನ್ನು ಮತ್ತು ಅದರ ನಿಯೋಗಿಯಾದಂಥ ಒಂದು ಸರ್ಕಾರವನ್ನು ಕುರಿತು ಅಧ್ಯಯನ ಮಾಡುವ ಒಂದು ರಾಜ್ಯಶಾಸ್ತ್ರದ ವ್ಯಾಪ್ತಿ ಏನಂದರೆ ಒಟ್ಟಾರೆ ಒಂದು ರೀತಿಯಲ್ಲಿ ಏನಂದರೆ ವಿಸ್ತಾರವಾಗಿದೆ ಅಂತ ಹೇಳ್ತೀವಿ. ದಿಸ್ ಬೌಂಡ್ರಿ ಇಸ್ ದೇರ್ ನೌ, ಸೊ ಹಿಯರ್ ಇಸ್ ಅ ಪೊಲಿಟಿಕಲ್ ಸೈನ್ಸ್ ಬೌಂಡ್ರಿ ಇಸ್ ಅ ನಾಟ್ ಫಾರ್ ಇಸ್ ಅ ಲಿಮಿಟ್. ಇಲ್ಲೇನಂದರೆ ಇದು ಲಿಮಿಟ್ ಇಲ್ಲ. It has extended like the surrounding the consisting of our nation, not in the world ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಇವತ್ತು ನಾವು ಡೆಮೊಕ್ರಾಟಿಕ್ ಕಂಟ್ರಿ ಅಂತೇಳಿ ನಮ್ಮ ದೇಶವನ್ನು ಮಾತ್ರ ಕರೆಯೋದಿಲ್ಲ. ಇನ್ ದ ವರ್ಲ್ಡ್ ಸೋ ಮೆನಿ ಕಂಟ್ರೀಸ್ ಆರ್ ದೇರ್. ಯಾಕಂದರೆ ಇವತ್ತು ನಾವು ಹಲವಾರು ದೇಶಗಳಲ್ಲೂ ಕೂಡ ಏನಂದರೆ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯ ಸರ್ಕಾರ ಇರುವಂಥದ್ದು ನಾವಿಲ್ಲಿ ಕಂಡುಕೊಳ್ಬೋದು ಅಂತಲೂ ಕೂಡ ನಾವಿಲ್ಲಿ ತಿಳ್ಕೊಬೋದು. ಅದಾದಮೇಲೆ ಏನಂದರೆ ಯುನೆಸ್ಕೋ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನ ಸೆಪ್ಟೆಂಬರ್ 1948ರಲ್ಲಿ ಪ್ಯಾರಿಸ್ನಲ್ಲಿ ನಡೀತು. ಏನಂದರೆ ಈಗ ನಾವು ಹೇಳಬೇಕಾದ್ರೆ ಯುನೆಸ್ಕೋ ಆಶ್ರಯದಲ್ಲಿ 1948 ಸೆಪ್ಟೆಂಬರಲ್ಲಿ ಇಲ್ಲಿ ಏನಂದರೆ ಪ್ಯಾರಿಸ್ನಲ್ಲಿ ನಡೀತು ಕಾರ್ಯಕ್ರಮ. ಪ್ಯಾರಿಸಲ್ಲಿ ಏನು ನಡೀತು ಅಂದರೆ ಒಂದು ರಾಜ್ಯಶಾಸ್ತ್ರ ಒಂದು ವಿಷಯಕ್ಕೆ ಸಂಬಂಧಿಸಿದಂಥ ಒಂದು ಸಮ್ಮೇಳನ ನಡೀತು. ಆ ಸಮ್ಮೇಳನದಲ್ಲಿ ಏನಂದರೆ ರಾಜ್ಯಶಾಸ್ತ್ರದ ವಸ್ತು ವಿಷಯದ ಅಧ್ಯಯನ ವ್ಯಾಪ್ತಿಯನ್ನು ಅವರು ಹೀಗೆ ಗುರುತಿಸ್ತಾ ಹೋದರು. ಅವು ಏನಂದರೆ ಫಾರ್ ಎಕ್ಸಾಂಪಲ್ ಅಲ್ಲಿ 3 ವಿಷಯಗಳನ್ನು ಗುರುತಿಸಿದ್ರು ಅವರು. ಮೊದಲನೇದಾಗಿ ಏನಂದರೆ ನಾವಿಲ್ಲಿ ಹೇಳ್ತಾ ಹೋದಾಗ ರಾಜಕೀಯ ಸಿದ್ಧಾಂತ, ಅದನ್ನು ನಾವಿಲ್ಲಿ ಪೊಲಿಟಿಕಲ್ ಥಿಯರಿ ಅಂತ ಹೇಳ್ತೀವಿ. ರಾಜಕೀಯ ಸಿದ್ಧಾಂತ. Otherwise here we can write for you that one we can call is the ರಾಜಕೀಯ ಸಿದ್ಧಾಂತ. ಆಮೇಲೆ ಎರಡನೇದು ಏನಂತ ಕರೆಯೋದಂದ್ರೆ ಫಾರ್ ಎಕ್ಸಾಂಪಲ್ ಹಿಯರ್ ನಾವು ಹೇಳಬೇಕಾದ್ರೆ ಒಂದು ರಾಜಕೀಯ ಸಂಸ್ಥೆಗಳು, ಅದಾದಮೇಲೆ ರಾಜಕೀಯ ಪಕ್ಷಗಳು. ರಾಜಕೀಯ ಸಂಸ್ಥೆಗಳು, ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಾವು ಇವನ್ನೇನು ಹೇಳ್ತೀವಿ ಅಂದರೆ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್. Here is a political theory.
ಅದಾದಮೇಲೆ ಥರ್ಡ್ ಒನ್ ಪೊಲಿಟಿಕಲ್ ಪಾರ್ಟೀಸ್. ಪೊಲಿಟಿಕಲ್ ಪಾರ್ಟೀಸ್ PARTIES ಪೊಲಿಟಿಕಲ್ ಪಾರ್ಟೀಸ್ ಅಂದರೆ ರಾಜಕೀಯ ಪಕ್ಷಗಳು. ಇವು ಏನಾಯ್ತು ಅಂದರೆ when was started is a conference in UNESCO 1948 September in the Paris. It has decided is consisting for that like is views here which are the means that one we can call is first one is here is a political theory. Subject matter of these political science as follows. First one is a political theory, second one political institutions, third one is a political parties, and fourth one international relation ಅಂತಾರಾಷ್ಟ್ರೀಯ ಸಂಬಂಧಗಳು. Here is the fourth one what means here international relation, international relation ಅಂದ್ರೆ ಇದನ್ನ ನಾವು ಏನಂತ ಕರಿತೀವಿ ಅಂತಾರಾಷ್ಟ್ರೀಯ ಸಂಬಂಧಗಳು. ಅಂತಾರಾಷ್ಟ್ರೀಯ ಸಂಬಂಧಗಳು, ಅಂತಾರಾಷ್ಟ್ರೀಯ ಸಂಬಂಧಗಳು. ಈಗ ನಾವು ಇಲ್ಲಿ ಪೊಲಿಟಿಕಲ್ ಥಿಯರೀಸ್ ಅಂದರೆ ಏನಂತ ಕೊಡುತ್ತೆ ಅಂದರೆ ಇಲ್ಲಿ ನಾವು ರಾಜ್ಯಶಾಸ್ತ್ರದ ಅಧ್ಯಯನ ಪೊಲಿಟಿಕಲ್ ಥಿಯರಿಯಿಂದ ಶುರುವಾಯಿತು ಅಂತ ಹೇಳ್ತೀವಿ. ಪೊಲಿಟಿಕಲ್ ಸೈನ್ಸ್ ಇಸ್ ದೇರ್ ನೋ ದಟ್ ವಾಸ್ ಬಿಗಿನ್ ವಿತ್ ದಿ ಪೊಲಿಟಿಕಲ್ ಥಿಯರಿ. ಹಿಯರ್ ವಿ ಸ್ಟಡಿ ದ ಒರಿಜಿನ್ ಆ್ಯಂಡ್ ಇವಾಲ್ಯೂಷನ್, ದೆನ್ ಅಬ್ಜೆಕ್ಟಿವ್ಸ್, ದೆನ್ ಫಂಕ್ಷನ್ಸ್ ಆಫ್ ದ ಸ್ಟೇಟ್, and mainly concentrate upon the views and ideologies, then theories, the political of the philosophers. Who are the like the philosophers? What they have given for us is a gift in the political science, consisting is the like the views or which are the objectives, then which are the like the functions for the state, and mainly concentrate upon the ideologies, then theories which are there on the base of we have learning now present is a political science. ಅದರ ಆಧಾರದ ಮೇಲೆ ಏನಪ್ಪ ಅಂದರೆ ಆ ಸಿದ್ಧಾಂತದ ಆಧಾರದ ಮೇಲೆ ಇವತ್ತು ನಾವು ಪ್ರಜಾಪ್ರಭುತ್ವ, ದಟ್ ಒನ್ ಯು ಕ್ಯಾನ್ ಕಾಲ್ ಹಿಯರ್ ಇಸ್ ಅ ಡೆಮೋಕ್ರಸಿ. ಅದಾದಮೇಲೆ ನಾವೇನಪ್ಪ ಅಂದರೆ ಲೈಕ್ ಸೋಷಿಯಲಿಸಮ್, ಅದನ್ನು ನಾವಿಲ್ಲಿ ಏನಂತ ಕರಿತೀವಿ ಅಂದರೆ ಇದು ಸೋಷಿಯಲಿಸಮ್ ಅಂದರೆ ನಾವು ಹೆಚ್ಚು ಸಮಾಜವಾದ. ಅದಾದ ಮೇಲೆ ಇಲ್ಲಿ ಕಮ್ಯುನಿಸಮ್, ಅದಾದ ಮೇಲೆ ಇಲ್ಲಿ ಸಮತಾವಾದಕ್ಕೆ, ಅದಾದ ಮೇಲೆ ಇಂಡಿವಿಜುವಲಿಸಮ್ ಅಂದರೆ ಇಲ್ಲಿ ಏನಂದರೆ ಒಂದು ವ್ಯಕ್ತಿಗತವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಗೆ ನಾವು ಆದ್ಯತೆಯನ್ನು ವ್ಯಕ್ತಿವಾದಕ್ಕೆ, ಆಮೇಲೆ ಉದಾರವಾದಕ್ಕೆ, ಪ್ರಯೋಜಕತಾವಾದಕ್ಕೆ, ಆದರ್ಶವಾದಕ್ಕೆ, ಇವುಗಳ ಇತಿಹಾಸ, ಉಗಮ, ಕಾರಣ ಏನು, ತತ್ವಗಳು ಏನಿದ್ದಾವೆ ಅನ್ನೋದ್ರ ಬಗ್ಗೆ ನಾವು ಮೊದಲನೇ ಹಂತದಲ್ಲಿ ನಾವು ನೋಡ್ತಾ ಬಂದ್ವಿ ರಾಜಕೀಯ ಸಿದ್ಧಾಂತದಲ್ಲಿ. ಅಂದರೆ ಈಗ ಪೊಲಿಟಿಕಲ್ ಥಿಯರಿ ವಿ ಹ್ಯಾವ್ ಗಿವೆನ್ ಇಸ್ ಅ ಪ್ರಿಫರೆನ್ಸ್ ವಿಚ್ ಆರ್ ದ ವ್ಯೂಸ್, then is objectives, then what they have given is the preference for that consisting is a democracy, next is a communalism, socialism, then we are giving is a preference for that consisting is a individualism, then is a liberalism, then last one is a utilitarianism, etc. ಯಾಕಂದರೆ ಇಲ್ಲಿ ಹಲವಾರು ವಿಷಯಗಳನ್ನ ನಾವು ಏನಂದರೆ ಪೊಲಿಟಿಕಲ್ ಥಿಯರಿಯಲ್ಲಿ ನಾವು ನೋಡ್ತಾ ಬಂದ್ವಿ ಅಂತ ಹೇಳ್ಬೋದು. ಅದಾದಮೇಲೆ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್, ಇಲ್ಲೇನೆಂದರೆ ರಾಜಕೀಯ ಸಂಸ್ಥೆಗಳು ಅಂತ ಬಂದಾಗ ರಾಜ್ಯಕ್ಕೆ ಬೇಕಾಗುವ ಸಂವಿಧಾನಗಳು, ಸರ್ಕಾರಗಳು ಮತ್ತು ಅವುಗಳ ವಿಧಗಳನ್ನು, ಆಮೇಲೆ ಸರ್ಕಾರದ ಅಂಗರಚನೆಯನ್ನು, ಅವುಗಳ ಕಾರ್ಯಗಳನ್ನು, ಸ್ಥಳೀಯ ಸರ್ಕಾರಗಳನ್ನು, ಸರ್ಕಾರದ ಮತ್ತು ಸಂವಿಧಾನದ ಹೋಲಿಕಾ ವಿಧಾನಗಳನ್ನು, ಸರ್ಕಾರದ ಒಂದು ರಚನಾ ಕ್ರಮದ ಒಂದು ಲೋಪದೋಷಗಳನ್ನು, ಇವುಗಳ ಬಗ್ಗೆ ನಾವು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದ್ವಿ. ಇದರಲ್ಲಿ ಇನ್ ದ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಅಂದರೆ ಒಂದು ರಾಜಕೀಯದ ಸಂಬಂಧಪಟ್ಟಂಥ ಒಂದು ಸಂಸ್ಥೆಗಳಲ್ಲಿ ನಾವೇನಂದರೆ ಇದು ಒಂದು ಸರ್ಕಾರ ಅಂದ್ರೇನು, ಅವುಗಳ ವಿಧಗಳೇನಿದ್ದಾವೆ, ಸರ್ಕಾರದ ಅಂಗರಚನೆ ಏನಿದೆ, ಅದರ ಕಾರ್ಯಗಳೇನು, ಸ್ಥಳೀಯ ಸರ್ಕಾರಗಳಂದ್ರೇನು. ಫಾರ್ ಎಕ್ಸಾಂಪಲ್ ರೈಟ್ ನಾವು ವಿ ಆರ್ ಆಲ್ ಸ್ಟೇಯಿಂಗ್ ನಾವು ಇನ್ ಲೋಕಲ್ ವಿಲೇಜ್. ಯಾಕಂದರೆ ಇವತ್ತೇನೆಂದರೆ ನಾವೇನಂದರೆ ಒಂದು ಸ್ಥಳೀಯ ಹಳ್ಳಿಯಲ್ಲಿ ನಾವೇನಂದರೆ ಇವತ್ತು ವಾಸ ಮಾಡ್ತಾ ಇದ್ದೀವಿ. ಹಳ್ಳಿಯಿಂದ ದಿಲ್ಲಿವರೆಗೂ ನಮಗೇನಂದರೆ ಅಧ್ಯಯನ ಮಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಏನಂದರೆ ರಾಜ್ಯಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್. ಯಾಕಂದರೆ ಇವತ್ತೇನೆಂದರೆ ಫ್ರಮ್ ದಿ ಲೋಕಲ್ ಟು ಇಸ್ ಅ ಟಿಲ್ ವಿ ಆರ್ ಗಿವಿಂಗ್ ಇಸ್ ಅ ಪ್ರಿಫರೆನ್ಸ್ ಫಾರ್ ದಟ್ ಈಸ್ ಅ ಕನ್ಸಿಸ್ಟಿಂಗ್ ಲೈಕ್ ಇಸ್ ಟು ಡೆಲ್ಲಿ ಆರ್ ಇಸ್ ಅ ಸಿಟಿ ಅಂತ ನಾವು ಹೇಳಿದಾಗ ಹಳ್ಳಿಯಿಂದ ಒಂದು ನಗರದ ಬಗ್ಗೆ ಅಥವಾ ಒಂದು ಉತ್ತಮವಾದ ಒಂದು ರಾಜ್ಯದ ರಾಜಧಾನಿ ಬಗ್ಗೆ ನಾವು ಕೂಡ ಏನಂದರೆ ನಾವಿಲ್ಲಿ ದೇಶದ ರಾಜಧಾನಿವರೆಗೂ ನಾವೇನು ತಿಳ್ಕೊಳ್ಬೇಕಾದ್ರೆ, ಸೆಂಟ್ರಲ್ ಗೌರ್ಮೆಂಟ್ವರೆಗೂ ನಾವು ತಿಳ್ಕೊಬೇಕಾದ್ರೆ ಏನಂದರೆ ನಮಗೆ ಮೂಲ ಒಂದು ರಾಜಕೀಯ ಸಂಸ್ಥೆಗಳಲ್ಲಿ ನಾವು ಅಧ್ಯಯನ ಮಾಡುವುದು ತುಂಬ ಅತ್ಯವಶ್ಯಕ ಅಂತೇಳಿ ನಮಗೆ ಹೇಳ್ಕೊಡ್ತದೆ. ಅದಾದಮೇಲೆ ಪೊಲಿಟಿಕಲ್ ಪಾರ್ಟೀಸ್ ಬಗ್ಗೆ ನೋಡ್ತಾ ಹೋಗ್ತೀವಿ. ರಾಜಕೀಯ ಪಕ್ಷಗಳು ಅಂದರೆ ಇಲ್ಲಿ ಏನಂದರೆ ಅವುಗಳ ರಚನೆ ಹೇಗಾಯಿತು,
ಸಂಘಟನೆ ಹೇಗಾಯಿತು, ಆಮೇಲೆ ಅದರ ಕಾರ್ಯಗಳು ಏನು ಬಂದವು, ರಾಜಕೀಯ ಚರ್ಚೆಗಳು ಏನಿದ್ದು, ವೇದಿಕೆಯ ಭಾಷಣ ಹೇಗಿತ್ತು, ಸಾರ್ವಜನಿಕ ಅಭಿಪ್ರಾಯ ಏನಿದ್ದು, ಒತ್ತಡ ಗುಂಪುಗಳು ಏನಿದ್ದಾವೆ, ಆಮೇಲೆ ರಾಜಕೀಯದ ಮೇಲೆ ಬೀರ್ತಕ್ಕಂಥ ಪ್ರಭಾವ ಏನಿದೆ, ಚುನಾವಣೆಗಳು ಹೇಗೆ ನಡೀತವೆ, ಅದಾದಮೇಲೆ ಮತದಾರರ ವರ್ಗ ಹೇಗಿದೆ, ಸಾರ್ವಜನಿಕ ಆಡಳಿತದಲ್ಲಿ ಪ್ರಜೆಗಳ ಪಾಲ್ಗೊಳ್ಳುವಿಕೆ, ಇವೆಲ್ಲವುಗಳ ಬಗ್ಗೆ ನಾವೇನಂದರೆ ಅಭ್ಯಾಸ ಮಾಡ್ತೇವೆ. ಇದರಲ್ಲಿ ಪೊಲಿಟಿಕಲ್ ಪಾರ್ಟೀಸಲ್ಲಿ, ರಾಜಕೀಯದ ಒಂದು ಪಕ್ಷಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಂದರೆ ರಾಜಕೀಯ ಪಕ್ಷಗಳಲ್ಲಿ ನಾವು ಉದಾಹರಣೆ ಹೇಳಬೇಕಾದ್ರೆ, ಈಗ ನಾವು ಯಾವುದೇ ಒಂದು ಪಕ್ಷ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ರೈಟ್ ನೌ ವಿ ಆರ್ ಗಿವಿಂಗ್ ದ ಪ್ರಿಫರೆನ್ಸ್ ಇಸ್ ದ BJP, ಭಾರತೀಯ ಜನತಾ ಪಾರ್ಟಿ ನೋಡ್ತಾ ಇದ್ದೀವಿ. ಇದರ ಒಂದು ಹಂತ ನಾವೇನಂದರೆ ಪ್ರಸ್ತುತ ಇವತ್ತು ನಮಗೆ ವೇದಿಕೆ ಭಾಷಣ ಮುಖಾಂತರ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಯವರು ಏನಾದರೂ ವಿಷಯ ಹೇಳ್ತಾ ಇದ್ದೀವಿ ಅಂದರೆ ಅದನ್ನು ಏನಪ್ಪ ಅಂದರೆ ವಿತ್ ಕಾನ್ಷಿಯಸ್ ಅಂದರೆ ಏಕಾಗ್ರತೆಯಿಂದ ಅದನ್ನು ನಾವು ಕೇಳ್ತಾ ಇದ್ದೀವಿ. ಅದಾದಮೇಲೆ ಜನರ ಅಭಿಪ್ರಾಯವನ್ನು ತೆಗೆದುಕೊಳ್ತಾ ಇದೆ. ಅದಾದ ಮೇಲೆ ಏನಂದರೆ ರಾಜಕೀಯದ ಮೇಲೆ ಎಷ್ಟು ಮಟ್ಟಿಗೆ ಇದು ಪ್ರಭಾವ ಬೀರ್ತಾ ಇದೆ, ಮುಂದಿನ ಚುನಾವಣೆಗಳಿಗೆ ಇದು ಎಷ್ಟು ಮಟ್ಟಿಗೆ ಇದು ನಮಗೆ ಅವಕಾಶ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ರಾಜಕೀಯ ಪಕ್ಷಗಳು, ಉದಾಹರಣೆ ಹೇಳಬೇಕಾದ್ರೆ INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಿಫೋರ್ ದ ಇಂಡಿಪೆಂಡೆನ್ಸ್. ಯಾಕಂದರೆ ಇವತ್ತು ನಮ್ಮ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಒಂದು ನಮ್ಮ INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ AO ಇವರವರ ನೇತೃತ್ವದಲ್ಲಿ 1885ರಲ್ಲಿ ಏನಂದರೆ ಇದನ್ನು ಫಾರ್ಮ್ ಮಾಡಲಾಯಿತು. ಯಾಕಂದರೆ ಇದರ ಒಂದು ಉಗಮ ಆಯಿತು ಅಂತ ಹೇಳ್ತೀವಿ. ಅಲ್ಲಿಂದ ಏನಂದರೆ ಬ್ರಿಟಿಷರ ಒಂದು ಹಿಡಿತದಿಂದ ಏನಂದರೆ ಬ್ರಿಟಿಷರಿಂದ ಮುಕ್ತಿ ಪಡೆದು, ಗುಲಾಮತನದಿಂದ ಮುಕ್ತಿ ಪಡೆದು ಅವರನ್ನು ನಮ್ಮ ದೇಶದಿಂದ ಓಡಿಸುವಲ್ಲಿ ಏನಂದರೆ ಒಂದು ವೇದಿಕೆಯ ಭಾಷಣದ ಮುಖಾಂತರ, ಲೈಕ್ ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರಾಗಿರ್ಬೋದು, ಅದಾದಮೇಲೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಾಗಿರ್ಬೋದು, ಇತರೆ ಸ್ವತಂತ್ರ ಹೋರಾಟಗಾರರು ಏನಂದರೆ ಒಂದು ಮುಖ್ಯವಾಗಿ ಏನಂದರೆ ಆ ಒಂದು ಪಕ್ಷದ ಮುಖಾಂತರ ಏನಂದರೆ ಇಲ್ಲಿ ಒಂದು ನಮ್ಮ ದೇಶದಲ್ಲಿ ಆಡಳಿತ ನಡೆಸ್ತಕ್ಕಂಥ ಒಂದು ಬ್ರಿಟಿಷರನ್ನು ಓಡಿಸುವಲ್ಲಿ ಯಶಸ್ವಿಗೊಳಿತು ಅಂತಲೂ ಕೂಡ ನಾವಿಲ್ಲಿ ಹೇಳ್ತಾ ಬಂದಿದ್ದೇವೆ. ಹಾಗಾಗಿ ಇತರೆ ಒಂದು ರಾಜಕೀಯದಲ್ಲಿ ಏನಂದರೆ ಪ್ರಾಂತೀಯ ಪಕ್ಷಗಳು ಹುಟ್ಟುಕೊಂಡು, ಆಯಾ ಪಕ್ಷಗಳು ಏನಂದರೆ ತಮ್ಮದೇ ಆದಂಥ ಧ್ಯೇಯ ಧೋರಣೆಗಳನ್ನು ಇಟ್ಕೊಂಡು ಸಮಾಜದ ಸೇವೆಯಲ್ಲಿ ಏನಂದರೆ ತೊಡಗಲಿಕ್ಕೆ ಶುರು ಮಾಡಿದ್ರು ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು. ಯಾಕೆಂದರೆ ಜನರ ಅಭಿಪ್ರಾಯದ ಆಧಾರದ ಮೇರೆಗೆ ಜನರ ಸೇವಕರಾಗಿ ಕೆಲಸ ನಿರ್ವಹಿಸೋದಕ್ಕೆ ಶುರು ಮಾಡಿರ್ತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಕೊನೆಯದಾಗಿ ಏನಂದರೆ ಇಂಟರ್ನ್ಯಾಷನಲ್ ರಿಲೇಷನ್, ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಹೇಳ್ತೀವಿ. ಇಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯ, ರಾಜ್ಯಗಳ ನಡುವಿನ ಒಂದು ಸಂಬಂಧ, ಅಂತಾರಾಷ್ಟ್ರೀಯ ಕಾನೂನು ಏನಿದೆ, ವಿಶ್ವಶಾಂತಿಗಾಗಿ ಏನಂದರೆ ಇವತ್ತು ನಾವು ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳಾಗಿರ್ತಕ್ಕಂಥ ವಿಶ್ವಸಂಸ್ಥೆ, ಕಾಮನ್ವೆಲ್ತ್, ಇವುಗಳ ಒಂದು ಸಂಘಟನೆ, ಉದ್ದೇಶ, ಧ್ಯೇಯ, ಸಾಧನೆ, ವೈಫಲ್ಯಗಳ ಬಗ್ಗೆ ಅಭ್ಯಸಿಸುವ ಜೊತೆಗೆ ಶಾಂತಿ ಮತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳು, ಅದಾದಮೇಲೆ ರಾಯಭಾರತ್ವ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಮೊದಲಾದವುಗಳು ಏನಂದರೆ ರಾಜ್ಯಶಾಸ್ತ್ರದ ವ್ಯಾಪ್ತಿಗೆ ಬರ್ತವೆ. ಇಲ್ಲೇನಂದರೆ ಇಂಟರ್ನ್ಯಾಷನಲ್ ರಿಲೇಷನ್ ಇನ್ಸೈಡ್ ವಿ ಆರ್ ಗಿವಿಂಗ್ ದ ಪ್ರಿಫರೆನ್ಸ್ ಕನ್ಸಿಸ್ಟ್ ಫಾರ್ ದೀಸ್ ಫಾರಿನ್ ಪಾಲಿಸೀಸ್ ಅಮಾಂಗ್ ದ ಇಸ್ ದ ವರ್ಲ್ಡ್ ಕಂಟ್ರೀಸ್. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಲಾ ಆರ್ಗನೈಜೇಷನ್ ಆಫ್ UNO and here its objectives, Commonwealth, which are established to is promote world peace and also deal with the strengths and the weakness of these organizations. You'll be giving the preference, the strength also, there is a weakness also between the international relation. Then is a UNESCO has given is a preference for that is a to Commonwealth. Then is a has given is a established is a promote the world peace. ಅಂತಾರಾಷ್ಟ್ರೀಯ ಶಾಂತಿಗಾಗಿ, ಇವತ್ತು ರಾಷ್ಟ್ರಗಳ ಮಧ್ಯೆ ಶಾಂತಿಗಾಗಿ ಹೋರಾಟ ಮಾಡುವಂಥದ್ದು ಕೂಡ ನಾವಿಲ್ಲ ಅಂದರೆ ಇವೇನು ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಜೇಷನ್ಸ್ ಅಂತ ಕರಿತೀವಿ. ಅಂದರೆ ವಿಶ್ವಸಂಸ್ಥೆ ಏನಂದರೆ ಶಾಂತಿಯ ಸಂಕೇತ ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು. ರಾಷ್ಟ್ರಗಳ ಮಧ್ಯೆ ಯಾವುದೇ ರೀತಿಯಲ್ಲಿ ರಾಯಭಾರತ್ವ ಮಾಡುವಂಥ ಸಮಯದಲ್ಲಿ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಮಾಡಿಕೊಂಡು ನಾವೇನೆಂದರೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲರೊಂದಿಗೆ ನೈಜವಾಗಿ ನಾವಿಲ್ಲಿ ಏನಂದರೆ ಹೊಂದಿಕೊಂಡು ಕೆಲಸ ಮಾಡೋದಕ್ಕೆ ಅಧ್ಯಯನ ಮಾಡುವಂಥದ್ದನ್ನು ನಾವಿಲ್ಲಿ ಏನಂದರೆ ರಾಜ್ಯಶಾಸ್ತ್ರದ ಒಂದು ವ್ಯಾಪ್ತಿಗೆ ನಾವಿಲ್ಲಿ ಹೇಳಲಾಗ್ತದೆ. ದಟ್ ವಿ ಕ್ಯಾನ್ ಕಾಲ್ ಇಸ್ ದ ಸ್ಕೋಪ್ ಆಫ್ ದಿ ಪೊಲಿಟಿಕಲ್ ಸೈನ್ಸ್. Scope of the political science means here is a like the boundary is there, and that boundary inside only we are working as a like consisting of these like organizations, like which are the views, then is the objectives, then which are the main is the functions. On the basis of the government, then is a state, then is a central government, then is a in the world, on the basis of the UNO, international peace, we are giving the preference for the constitution is like the study of the political science. ಯಾಕೆಂದರೆ ನಾವು ಏನಂದರೆ ರಾಜ್ಯಶಾಸ್ತ್ರದ ವಿಷಯವನ್ನು ನಾವು
ನಾವಿಲ್ಲಿ ನೋಡ್ತಾ ಹೋದಾಗ ಏನಂದರೆ ಇದು ಒಂದು ಗಡಿಯನ್ನು ಏನಂದರೆ ಅದರದೇ ಆದಂಥ ಒಂದು ಎಲ್ಲೆಯನ್ನು ಏನಂದರೆ ಮಿತವಾಗಿ ಇಟ್ಕೊಂಡಿಲ್ಲ. ಅದೇನೆಂದರೆ ತನ್ನದೇ ಆದಂಥ ರೀತಿಯಲ್ಲಿ ಒಂದು ವಿಸ್ತಾರವಾಗಿ ಹಬ್ಬಿಕೊಂಡಿದೆ. ಅದೇನೆಂದರೆ ಒಂದು ಸ್ಥಳೀಯ ಸರ್ಕಾರದಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಏನಂದರೆ ಅದರದೇ ಆಗಿರ್ತಕ್ಕಂಥ ಒಂದು ಬೌಂಡ್ರಿಯನ್ನು ಹಾಕ್ಕೊಂಡು ಇದು ಒಂದು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ರಾಜ್ಯಶಾಸ್ತ್ರ ಅಂತ ಹೇಳ್ತಾ ಇಲ್ಲಿ ಏನಂದರೆ ಈ ಒಂದು ಸ್ಕೋಪ್ ಆಫ್ ದಿ ಪೊಲಿಟಿಕಲ್ ಸೈನ್ಸ್ ಅಂದರೆ ಇಲ್ಲಿ ಏನಂದರೆ ರಾಜ್ಯಶಾಸ್ತ್ರದ ಒಂದು ವ್ಯಾಪ್ತಿ ವಿಷಯಕ್ಕೆ ಸಂಬಂಧಪಟ್ಟಾಗಿ ಇಷ್ಟು ವಿಷಯ ನಾನು ಹೇಳಿದ್ದೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ 100% ಪ್ರಶ್ನೆ ಕೇಳ್ತಾರೆ. ಡಿಸ್ಕ್ರೈಬ್ ದಿ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತ ಕೇಳ್ತಾರೆ. ಡಿಸ್ಕ್ರೈಬ್ ದಿ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಕುರಿತು ವಿವರಿಸಿ ಅಂತ ಕೇಳಿದಾಗ ಈ ಎಲ್ಲ ಒಂದು 5 ಅಂಕಗಳಿಗೆ ಹೆಚ್ಚಾನೆಚ್ಚು ಈ ಪ್ರಶ್ನೆ ಬಂದೇ ಬರುತ್ತೆ. ಹಾಗಾಗಿ ಇದನ್ನು ಕೂಡ ನೀವು ಮನೆಯಲ್ಲಿ ಒಂದು ಸಾರಿ ಬರೆದಿಟ್ಬಿಡಿ. ಯಾಕೆಂದರೆ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಕುರಿತು ವಿವರಿಸಿ ಅಂತ ಪ್ರಶ್ನೆ ಬರೀರಿ. ಅದಾದಮೇಲೆ ಅದಕ್ಕೆ ಸಂಬಂಧ ಏನಪ್ಪ ಅಂದರೆ ಉತ್ತರನ ಹಾಕ್ಕೊಂಡು ಹೋಗಿ. ಮೊದಲನೇದೇನಲ್ಲಿ ರಾಜ್ಯದ ಅಧ್ಯಯನದ ಬಗ್ಗೆ ಕೆಲಸ ಮಾಡ್ತು, ಸ್ಟಡಿ ಆಫ್ ದಿ ಸ್ಟೇಟ್ ಅಂತ ಹೇಳ್ತು. ಅದಾದಮೇಲೆ ಸರ್ಕಾರ ಬಗ್ಗೆ ಅಧ್ಯಯನ ಮಾಡ್ತು, ಸ್ಟಡಿ ಆಫ್ ದಿ ಗೌರ್ಮೆಂಟ್ ಅಂತ ಹೇಳ್ತು. ಥರ್ಡ್ ಏನಪ್ಪ ಅಂದರೆ ಇಲ್ಲಿ ರಾಜ್ಯ ಮತ್ತು ಸರ್ಕಾರಗಳ ಅಧ್ಯಯನ ಮಾಡ್ತದೆ, ಸ್ಟಡಿ ಆಫ್ ದಿ ಬೋತ್ ದಿ ಸ್ಟೇಟ್ ಆ್ಯಂಡ್ ಗೌರ್ಮೆಂಟ್ ಅಂತ ಹೇಳ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಫಿಲಾಸಫರ್ಸ್ ಫಸ್ಟ್ ಒನ್, ಸೆಕೆಂಡ್ ಒನ್, ದೆನ್ ಥರ್ಡ್ ಒನ್, ಯಾರ ಫಿಲಾಸಫರ್ಸ್ ಏನು ಹೇಳಿದರು, ಯಾರು ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಸ್ವಲ್ಪ ವಿಷಯ ಆದ್ಯತೆಯನ್ನು ನೀಡಿದರು ಅಂತ ನೀವು ಇಲ್ಲಿ ಅವ್ರನ್ನ ಪಾಠ ಮಾಡಿ. ಅದಾದಮೇಲೆ ಏನಂದರೆ ಕೆಲವೊಂದು ಆಫ್ಟರ್ ದಟ್ ಇಸ್ ಯುನೆಸ್ಕೋ ಕಾನ್ಫರೆನ್ಸ್. ಇಲ್ಲೇನಂದರೆ ಯುನೆಸ್ಕೋದಲ್ಲಿ ನಡೆದಿರುವಂಥ ಒಂದು ಸಮ್ಮೇಳನ 1948ರಲ್ಲಿ ಪ್ಯಾರಿಸ್ನಲ್ಲಿ ನಡೆದಿರುವಂಥ ಒಂದು ಸಮ್ಮೇಳನ ಅಂದರೆ ಯುನೆಸ್ಕೋ ಆಶ್ರಯದಲ್ಲಿ ನಡೆದಿರುವಂಥ ಒಂದು ಸಮ್ಮೇಳನಕ್ಕೆ ಅನುಗುಣವಾಗಿ ಯಾವ್ಯಾವ ಕೆಲವೊಂದು ಏನಂದರೆ ಸಬ್ಜೆಕ್ಟ್ ಮ್ಯಾಟರ್ಸನ್ನು ಅಲ್ಲಿ ಅಧ್ಯಯನ ಮಾಡಲಾಯಿತು ಅಲ್ಲಿ ಅಂತ ನೋಡಿದಾಗ ಲೈಕ್ ಫಸ್ಟ್ ವಿ ಕ್ಯಾನ್ ಕಾಲ್ ಏನಿದೆ ಪೊಲಿಟಿಕಲ್ ಥಿಯರಿ, ರಾಜಕೀಯ ಸಿದ್ಧಾಂತ. ಎರಡನೇದು ರಾಜಕೀಯ ಸಂಸ್ಥೆಗಳು, ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್. ಮೂರನೇದು ಪೊಲಿಟಿಕಲ್ ಪಾರ್ಟೀಸ್, ರಾಜಕೀಯ ಪಕ್ಷಗಳು. ನಾಲ್ಕನೇದು ಏನಪ್ಪ ಅಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳು. ಇಷ್ಟೆಲ್ಲ ಪಾಯಿಂಟ್ಸ್ ಆಗಿ ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗಿದೆ. ಇಂಗ್ಲೀಷ್ ಮೀಡಿಯಮ್ ಆರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಯು ಡೋಂಟ್ ವರಿ ಅಬೌಟ್ ದಿಸ್. ಯಾಕಂದರೆ ನೀವು ಗಾಬರಿ ಆಗುವಂಥದ್ದಿಲ್ಲ, ಟೆನ್ಷನ್ ತಗೊಳ್ಳುವಂಥದ್ದಿಲ್ಲ, ಆರಾಮಾಗಿ ಓದ್ಬೋದು. ಬಿ ಹ್ಯಾಪಿ, ಬಿ ಚೀರ್ಫುಲಿ, ಆ್ಯಂಡ್ ಗಾಡ್ ಬ್ಲೆಸ್ ಟು ಯು. ಟುಡೇ ಐ ಆಮ್ ಎಂಡಿಂಗ್ ದಿಸ್ ಕ್ಲಾಸ್. ಇಟ್ಸ್ ಅ ಗುಡ್ ಡೇ ಫಾರ್ ಯು ಆಲ್.